ಗದಗ್ನಲ್ಲಿ ಇಬ್ಬರು ಅಕ್ರಮ ಬಾಂಗ್ಲಾದೇಶಿ ವಲಸಿಗರು ಪತ್ತೆಯಾಗಿದ್ದಾರೆ. ಗದಗ್ ತಾಲೂಕಿನ ಹರ್ತಿ ಗ್ರಾಮದಲ್ಲಿ ಪತ್ತೆಯಾದ ವ್ಯಕ್ತಿಗಳು ಹರ್ತಿ ಗ್ರಾಮದಲ್ಲಿ ಕಟ್ಟಡ ನಿರ್ಮಾಣ ಸ್ಥಳದಲ್ಲಿ ಕೂಲಿಗಳಾಗಿ ಇವರು ಕೆಲಸವನ್ನ ಮಾಡ್ತಾ ಇದ್ರು. ಗದಗ್ನಲ್ಲಿ ಪತ್ತೆಯಾಗಿರೋದು ಅಕ್ರಮ ಬಾಂಗ್ಲಾದೇಶಿ ವಲಸಿಗರು. ಗದಗ್ ತಾಲೂಕಿನ ಹರ್ತಿ ಗ್ರಾಮ ಏನಿದೆ ಅಲ್ಲಿ ಈ ಒಂದು ವ್ಯಕ್ತಿಗಳು ಪತ್ತೆಯಾಗಿರೋದು. ಹರ್ತಿ ಗ್ರಾಮದಲ್ಲಿ ಕಟ್ಟಡವನ್ನ ನಿರ್ಮಾಣವನ್ನ ಮಾಡ್ತಾ ಇದ್ರು. ಆ ಸ್ಥಳದಲ್ಲಿ ಕೂಲಿಗಳಾಗಿ ಇವರು ಕೆಲಸವನ್ನ ಮಾಡ್ತಾ ಇದ್ರು. ಮೊಹಮ್ಮದ್ ಸಕೀಬ್, ಮೊಹಮ್ಮದ್ ದೆಲ್ವಾರ್ ಹುಸೈನ್ ವಶಕ್ಕೆ ಪಡೆಯಲಾಗಿದೆ. ಇವರು ಸುಮಾರು 16 ವರ್ಷದಿಂದ ಭಾರತದಲ್ಲೇ ವಾಸವನ್ನ ಮಾಡಿದ್ರು. ಬಟ್ ಇವರ ಮೇಲೆ ಇದುವರೆಗೂ ಕೂಡ ಯಾವುದೇ ಒಂದು ಕೇಸ್ಗಳು ಇಲ್ಲ. ತನಿಖೆ ವೇಳೆ ದುಡಿಯೋದಕ್ಕೆ ಭಾರತಕ್ಕೆ ಬಂದಿದ್ದಾರೆಂಬ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಬೆಂಗಳೂರು ಸೇರಿ ಕೆಲ ಜಿಲ್ಲೆಗಳಲ್ಲಿ ಗಾರೆ ಕೆಲಸ, ಬಾರ್ ಬೆಂಡಿಂಗ್ ಕೆಲಸವನ್ನ ಮಾಡಿಕೊಂಡಿದ್ರು ಇವರು. ಸದ್ಯಕ್ಕೆ ಪೊಲೀಸ್ ಠಾಣೆಯಲ್ಲೂ ಕೂಡ ಪ್ರಕರಣ ದಾಖಲಾಗಿರೋದು. ಗದಗ್ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಂತಹ ಘಟನೆ ಇದು. ಗದಗ ಜಿಲ್ಲೆಯ ಗದಗ ಗ್ರಾಮೀಣ ಪೊಲೀಸ್ ಠಾಣೆ ವ್ಯಾಪ್ತಿಯ ಹರ್ತಿ ಎಂಬ ಗ್ರಾಮದಲ್ಲಿ ಕೆಲವೊಂದು ದಿನಗಳ ಹಿಂದೆ ಕೆಲವೊಂದು ಬಾತ್ಮೀದಾರರ ಮಾಹಿತಿ ಮೇರೆಗೆ ಒಂದು ಮೊರಾರ್ಜಿ ಶಾಲೆ ಯಾವುದು ಕನ್ಸ್ಟ್ರಕ್ಷನಲ್ಲಿ ಈ ಸಮಯದಲ್ಲಿ ಇದೆ, ಅಲ್ಲಿ ಕೆಲವೊಂದಷ್ಟು ಜನ ಕಾರ್ಮಿಕರು ಕೆಲಸ ಮಾಡೋರಲ್ಲಿ ಒಂದಷ್ಟು ಜನ ಬಾಂಗ್ಲಾದೇಶಿ ವಾಸಿಗಳು ಇರ್ಬೋದು ಅಂತ ಹೇಳಿ ನಮಗೆ ಬಾತ್ಮೀದಾರರ ಮೇರೆಗೆ ಮಾಹಿತಿ ಬಂದಿತ್ತು. ಈ ಮಾಹಿತಿನ ನಾವು ಸೀರಿಯಸ್ ಆಗಿ ತಗೊಂಡು ಅದನ್ನು ಪರಿಶೀಲನೆ ಮಾಡಿದಾಗ ನಮಗೆ ಮೇಲ್ನೋಟಕ್ಕೆ ಅಲ್ಲಿ ಚೆಕ್ ಮಾಡಿದ ಸಂದರ್ಭದಲ್ಲಿ ಒಟ್ಟು ಕಾರ್ಮಿಕರ ಸಂಖ್ಯೆ ಆಲ್ಮೋಸ್ಟ್ 70ರಷ್ಟು ಕಾರ್ಮಿಕರಿದ್ದರು. ಈ 70 ಜನ ಕಾರ್ಮಿಕರಲ್ಲಿ ನಾವು ಭಾಳಷ್ಟು ಇನ್ವೆಸ್ಟಿಗೇಷನ್ ಮಾಡಿದ ನಂತರ ನಮಗೆ ಏನು ಕಂಡು ಬಂತು ಅಂತ ಹೇಳಿದರೆ ಬಹಳಷ್ಟು ಜನ ಬೇರೆ ಬೇರೆ ಭಾರತದ ರಾಜ್ಯಗಳಿಗೆ ಸಂಬಂಧಪಟ್ಟವರಾಗಿದ್ದು, ಅದರಲ್ಲಿ ಇಬ್ಬರು ತಲೆಮರೆಸ್ಕೊಂಡು ಬಾಂಗ್ಲಾದೇಶೀಸ್ ಅಂತ ಹೇಳಿ ನಮ್ಮ ಇನ್ವೆಸ್ಟಿಗೇಷನಲ್ಲಿ ನಮಗೆ ಕಂಡು ಬಂತು. ಈ ಇಬ್ಬರನ್ನ ನಾವು ಹೆಚ್ಚಿನ ಇನ್ವೆಸ್ಟಿಗೇಷನ್ ಮಾಡಿದ ಸಂದರ್ಭದಲ್ಲಿ ಅವ್ರ ಡೀಟೇಲ್ಸ್ ಈ ಕೆಳಗಿನಂತಿರುತ್ತದೆ. ಅದರಲ್ಲಿ ಒಬ್ಬನ ಹೆಸರು ಮೊಹಮ್ಮದ್ ಸಾಕಿಬ್ ಅಂತ ಹೇಳಿ, ಅವನು ಬಂದು ಸನ್ ಆಫ್ ಮೊಹಮ್ಮದ್ ಶಾಹೀನ್. ಅವನಿಗೆ 26 ವಯಸ್ಸಿರುತ್ತೆ. ಅವನು ಪಿರ್ಜಿಪುರ್. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮಹಾಂತೇಶ್. ದೂರವಾಣಿ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಮಹಾಂತೇಶ್, ಗದಗ್ನಲ್ಲಿ ಇಬ್ಬರು ಅಕ್ರಮ ಬಾಂಗ್ಲಾದೇಶಿ ವಲಸಿಗರು ಪತ್ತೆಯಾಗಿರೋದು, ಸದ್ಯಕ್ಕೆ ಪೊಲೀಸರು ಇವರ ಬಗ್ಗೆ ಯಾವ ರೀತಿ ತನಿಖೆಯನ್ನು ಕೈಗೊಂಡಿದ್ದಾರೆ, ಏನು ಹೆಚ್ಚಿದೆ ಮಾಹಿತಿ ಏನಿದೆ ಮಹಾಂತೇಶ್? ಮಲ್ಲಿಕಾರ್ಜುನ್, ನಿಜಕ್ಕೂ ಕೂಡ ಗದಗ್ ಜಿಲ್ಲೆಯಲ್ಲಿ ವಲಸಿಗರ ಸಂಖ್ಯೆ ಪ್ರಾರಂಭವಾಯ್ತಾ ಅಂತಕ್ಕಂಥ ಅನುಮಾನ ಮೂಡ್ತಾ ಇದೆ. ಅದರಲ್ಲೂ ಕೂಡ ಬಾಂಗ್ಲಾದೇಶದ ವಲಸಿಗರು ಪತ್ತೆ ಆಗಿರತಕ್ಕಂಥದ್ದು. ಇಬ್ಬರು ಬಾಂಗ್ಲಾದೇಶದ ವಲಸಿಗರು ಇವತ್ತು ಪತ್ತೆ ಆಗಿರ್ತಕ್ಕಂಥ ಘಟನೆ ತಾಲೂಕಿನ ಹರ್ತಿ ಗ್ರಾಮದಲ್ಲಿ ನಡೆದಿದೆ. ಈಗಾಗಲೇ ಅವರು ಬಹಳಷ್ಟು 12 ವರ್ಷಗಳಿಂದ ಇಲ್ಲಿ ವಾಸ ಮಾಡ್ತಾ ಇದ್ರು. ಗಾರೆ ಕೆಲಸ, ಬಾರ್ ಬೆಂಡಿಂಗ್ ಕೆಲಸ, ಹೀಗೆ ನಾನಾ ರೀತಿಯ ಕೆಲಸಗಳನ್ನ ಅವರು ಮಾಡ್ತಾ ಬಂದಿದ್ದಾರೆ. ಹೀಗಾಗಿ SP ಅವರು ಖುದ್ದು ಗದಗ ಗ್ರಾಮೀಣ ಪೊಲೀಸ್ ಠಾಣೆ ವತಿಯಿಂದ ಇವತ್ತು ಇಬ್ಬರು ವಲಸಿಗರನ್ನ ಪತ್ತೆ ಮಾಡಿರ್ತಕ್ಕಂಥದ್ದು. ಈಗಾಗಲೇ ಅವ್ರನ್ನ ವಿಚಾರಣೆ ನಡೆಸಲಾಗ್ತಾ ಇದೆ. ಆದ್ರೆ ಅವರು ಹೇಳ್ತಾ ಇರೋದು, ನಾವೀಗಾಗಲೇ 12 ವರ್ಷಗಳಿಂದ ನಾವು ಇಲ್ಲಿ ಬಂದು ವಾಸವಿದ್ದೀವಿ, ಆದ್ರೆ ಎಲ್ಲಿಂದ ಬಂದ್ರಿ ಅಂತಕ್ಕಂಥದ್ದನ್ನ, ಯಾವ ಮಾರ್ಗದ ಮೂಲಕ ಬಂದ್ರಿ ಅಂತಕ್ಕಂಥದ್ದನ್ನ ಸರಿಯಾದ ಮಾಹಿತಿಯನ್ನ ಕೊಡ್ತಾ ಇಲ್ಲ. ಹೀಗಾಗಿ ಸಾಕಷ್ಟು ಒಂದು ಪೊಲೀಸರಿಗೂ ಕೂಡ ಅನುಮಾನ ಮೂಡಿಸಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಕೇವಲ ಬಾಂಗ್ಲಾದೇಶದ ವಲಸಿಗರು ಇವರಿಬ್ಬರೇ ಅಲ್ಲ, ಇನ್ನೂ ಕೂಡ ಸಾಕಷ್ಟು ವಲಸಿಗರು ಬಂದಿರಬಹುದಾ, ಯಾವ ಮಾರ್ಗದ ಮೂಲಕ ಅವರು ಕರ್ನಾಟಕಕ್ಕೆ ಬಂದ್ರು ಅಂತಕ್ಕಂಥ ಅನುಮಾನ ಪೊಲೀಸರಿಗೆ ಮೂಡಿರ್ತಕ್ಕಂಥದ್ದು. ಮಲ್ಲಿಕಾರ್ಜುನ್, ಥ್ಯಾಂಕ್ ಯು ಮಹಾಂತೇಶ್ ತಮ್ಮೆಲ್ಲ ಮಾಹಿತಿಗಾಗಿ.